ರೋಚಕ ಸಂಗತಿಗಳ ಅನಾವರಣವೇ ಈ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ಹುಟ್ಟಿದಾಗಿಂದ ಸಾಯೋ ತನಕ ನಮ್ಮ ಜೊತೆಗೆ ಒಬ್ರು ಗುರು ಅಂತ ಇರ್ತಾರೆ. ಹುಟ್ಟಿದಾಗ ಅಮ್ಮ ಗುರುವಾಗಿ, ಶಾಲೆಯಲ್ಲಿ ವಿದ್ಯೆಯನ್ನ ಹೇಳ್ಕೊಡೋದಕ್ಕೆ ಮೇಷ್ಟ್ರು ಗುರುವಾಗಿ, ಹಾಗೆ ಜೀವನವನ್ನ ಕಲಿಸೋದಕ್ಕೆ ಒಬ್ರು ಗುರುವಾಗಿರ್ತಾರೆ. ಆದ್ರೆ ಅವರೆಲ್ಲರ ಹಿಂದೆ ಒಬ್ರು ಗುರು ಇದ್ದೇ ಇರ್ತಾರೆ. ಯಾರು ಬೇಕಾರಾಗಿರ್ಬೋದು. ಎಲ್ಲರೂ ಕೂಡ ನಂಬ್ತೀವಿ. ಯಾರನ್ನ? ಶ್ರೀ ರಾಘವೇಂದ್ರ ಸ್ವಾಮಿಯನ್ನ. ಗುರು ರಾಘವೇಂದ್ರ ಸ್ವಾಮಿ ವಿಶೇಷವಾದಂಥ ಸಂಚಿಕೆ. ಯಾಕಂದ್ರೆ ಮಂತ್ರಾಲಯದಲ್ಲಿ ನಡೀತಾ ಇದೆ 350ನೇ ಆರಾಧನೆ. ನಮ್ಮ ತಂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿನ ರಹಸ್ಯಗಳು, ಪವಾಡಗಳು ಖಂಡಿತ ನಾವೆಲ್ಲ ನೋಡಿದೀವಿ. ನೋಡಿಲ್ಲ ಅಂದ್ರೆ ಈಗ ತಿಳ್ಕೋಣ ನಿಗೂಢ ರಹಸ್ಯದಲ್ಲಿ, ಮಂತ್ರಾಲಯ ಮಹಾತ್ಮೆಯಲ್ಲಿ. ಗುರು ರಾಘವೇಂದ್ರ ಸ್ವಾಮಿಯ ಲೀಲೆ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ರಾಘವೇಂದ್ರ ಸ್ವಾಮಿಯನ್ನು ಭಕ್ತಿಯಿಂದ ರಾಯರು ಎನ್ನುತ್ತಾರೆ. ಬಹಳಷ್ಟು ಮಂದಿ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡೆಯುತ್ತಾರೆ. ರಾಯರ ಕೃಪೆಗೆ ಪಾತ್ರರಾದರೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತದೆ ಎನ್ನುತ್ತಾರೆ. ಅದಕ್ಕಾಗಿ ಮಂತ್ರಾಲಯದ ಬಾಗಿಲಿಗೆ ಹೋಗುತ್ತಾರೆ. ಗುರು ರಾಯರ ಮಹಿಮೆ ಅಪಾರ. ಅಂತಹ ಗುರು ರಾಯರ ಮಠದ ಬಗ್ಗೆ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಲಿದ್ದೇವೆ. ಪಾಲ್ಗುಣಕಾನನು ಈ ಗುರುಗಳ ಮಹಿಮೆ ಎಂತಹದು ಎಂದು ಪರೀಕ್ಷಿಸಲು ಶ್ರೀಗಳು ಮೂಲರಾಮನ ಪೂಜೆ ಮಾಡಿ ನೈವೇದ್ಯ ಮಾಡುತ್ತಿರುವ ಸಮಯದಲ್ಲಿ ನವಾಬನು ಒಂದು ಬಟ್ಟೆ ಹೊದಿಸಿದ ತಟ್ಟೆಯನ್ನು ಸೇವಕನಿಂದ ತರಿಸಿ ಶ್ರೀಗಳ ಮುಂದೆ ಇಟ್ಟನು. ಆ ತಟ್ಟೆಯೊಳಗೆ ಮಾಂಸದ ತುಂಡುಗಳಿದ್ದವು. ಆದರೆ ಗುರುಗಳಿಗೆ ಮಾತ್ರ ನವಾಬನು ಮಾಡಿದ ಕುತಂತ್ರ ತಿಳಿದು ಕೂಡಲೇ ಆ ಮೂಲರಾಮನಿಗೆ ಪ್ರಾರ್ಥನೆ ಮಾಡಿ ಕಮಂಡಲದಲ್ಲಿನ ತೀರ್ಥವನ್ನು ಬಟ್ಟೆ ಹೊದಿಸಿದ ತಟ್ಟೆಯ ಮೇಲೆ ಪ್ರೋಕ್ಷಿಸಿ ಬಟ್ಟೆಯನ್ನು ತೆಗೆಯಿರಿ ಎಂದು ನವಾಬನಿಗೆ ಹೇಳಿದರು. ನವಾಬನು ಬಟ್ಟೆ ತೆಗೆದು ನೋಡಿದಾಗ ತಟ್ಟೆಯಲ್ಲಿ ಮಾಂಸದ ತುಂಡುಗಳು ಬದಲು ಅತ್ಯಂತ ಉತ್ತಮ ಗುಣಮಟ್ಟದ ಹಣ್ಣುಗಳು ಮತ್ತು ಗುಲಾಬಿ ಹೂಗಳು ಕಂಡು ನವಾಬನು ಆಶ್ಚರ್ಯಚಕಿತನಾದನು. ಶ್ರೀಗಳ ಈ ಪವಾಡಕ್ಕೆ ಮನಸೋತು ಅವರಿಗೆ ಕಾಣಿಕೆಯನ್ನು ಅರ್ಪಿಸಲು ಸಿದ್ಧನಾದಾಗ ಶ್ರೀಗಳು ನಮ್ಮಂತಹ ಸನ್ಯಾಸಿಗಳಿಗೇಕೆ ಜಹಗಿರು ಎಂದು ನಯವಾಗಿ ತಿರಸ್ಕರಿಸಿದರು. ನವಾಬನು ಬಹಳವಾಗಿ ಒತ್ತಾಯ ಮಾಡಿದಾಗ ತುಂಗಭದ್ರಾ ನದಿಯ ತೀರದಲ್ಲಿರುವ ಹಿಂದೆ ಶ್ರೀ ಪ್ರಹ್ಲಾದರಾಯರು ಯಜ್ಞ ಮಾಡಿ ಪಾವನಗೊಳಿಸಿದ ಪವಿತ್ರ ಸ್ಥಳವಾದ ಮಂಚಾಲೆ ಎಂಬ ಗ್ರಾಮವನ್ನು ಕೊಡಲು ಕೇಳಿಕೊಂಡರು. ನವಾಬನು ಈಗಾಗಲೇ ಆ ಗ್ರಾಮವನ್ನು ಮತ್ತೊಬ್ಬರಿಗೆ ಕೊಟ್ಟಿದ್ದರೂ ಅವರಿಂದ ಮರಳಿ ಪಡೆದು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ದಾನವಾಗಿ ಕೊಟ್ಟನು. ಮುಂದೆ ರಾಯರು ಬೃಂದಾವನವನ್ನು ಪ್ರವೇಶಿಸುವ ಸಮಯವು ಸಮೀಪಿಸಿದಾಗ ತಮ್ಮ ಶಿಷ್ಯರನ್ನು ಕರೆದು ಮಂಚಾಲೆಯ ಹತ್ತಿರದಲ್ಲೇ ಇರುವ ಮಾದವರದ ಸಮೀಪದಲ್ಲಿ ಇರುವ ಕಲ್ಲಿನಿಂದ ಬೃಂದಾವನ ಮಾಡಿಸಲು ಕೋರಿದರು. ಇಲ್ಲೇ ಇಷ್ಟೊಂದು ಕಲ್ಲುಗಳು ಇರುವಾಗ ಅಲ್ಲಿಂದೇಕೆ ತರಬೇಕು ಎಂದು ಅವರ ಶಿಷ್ಯ ವೆಂಕಣ್ಣನವರು ಕೇಳಿದಾಗ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಅರಣ್ಯ ಸಂಚಾರ ಮಾಡುತ್ತಾ 7 ಗಳಿಗೆಗಳ ಕಾಲ ಆ ಶಿಲೆಯ ಮೇಲೆ ಕುಳಿತಿದ್ದರು. ಹಾಗಾಗಿ ಶ್ರೀರಾಮನ ಪಾದಸ್ಪರ್ಶದಿಂದ ಆ ಶಿಲೆ ಬಹಳ ಪ್ರಭಾವದ್ದಾಗಿದೆ. ಮುಂದೆ ನಾನು ಆ ವೃಂದಾವನದಲ್ಲಿ ಸುಮಾರು 700 ಕಾಲ ಜೀವಂತವಾಗಿರುತ್ತೇನೆ. ಅಷ್ಟು ವರ್ಷ ತಾಳಿಕೊಂಡು ಪೂಜೆ ಮಾಡಿಸಿಕೊಳ್ಳಲು ಆ ಶಿಲೆಯಿಂದಲೇ ವೃಂದಾವನವನ್ನು ನಿರ್ಮಿಸಲು ಹೇಳಿದೆನು ಎಂಬುದಾಗಿ ಶ್ರೀಗಳು ತಿಳಿಸುತ್ತಾರೆ.
ಶ್ರೀಗಳ ಆಜ್ಞೆಯ ಮೇರೆಗೆ ವೆಂಕಣ್ಣನವರು ವೃಂದಾವನವನ್ನು ನಿರ್ಮಿಸಿದ ನಂತರ ಶ್ರೀ ರಾಘವೇಂದ್ರ ಗುರುಗಳು ಶ್ರೀ ವಿರೋಧಿ ಕೃತ್ ಸಂವತ್ಸರ ಶ್ರಾವಣ ಬಹುಳ ಬಿದಿಗೆಯ ಗುರುವಾರದಂದು ವೃಂದಾವನವನ್ನು ಸಶರೀರವಾಗಿ ಪ್ರವೇಶಿಸಿದರು. ಬೃಂದಾವನ ಪ್ರವೇಶ ಮಹೋತ್ಸವ ಬಹಳ ವೈಭವದಿಂದ ಜರುಗಿತು. ಬೃಂದಾವನವನ್ನು ನಿರ್ಮಿಸಿದ ನಂತರ ಉಳಿದ ಶಿಲೆಯಿಂದ ಶ್ರೀ ಪ್ರಾಣದೇವರ ವಿಗ್ರಹವನ್ನು ನಿರ್ಮಿಸಿ ಅದನ್ನು ರಾಯರ ವೃಂದಾವನದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿ ಇಂದಿಗೂ ಆ ಪ್ರಾಣದೇವರಿಗೆ ಮತ್ತು ಶ್ರೀ ಗುರು ರಾಘವೇಂದ್ರರಿಗೆ ಪ್ರತಿನಿತ್ಯ ವೇದೋಕ್ತ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೆಯುತ್ತಿವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಯರು ಬೃಂದಾವನಸ್ಥರಾದ ದಿನವನ್ನು ಭಕ್ತರು ಗುರುರಾಯರ ಆರಾಧನೆ ಎಂದು ಕರೆಯುತ್ತಾ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆವರೆಗೆ 3 ದಿನಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಎಂದು ಆಚರಿಸಲಾಗುತ್ತದೆ. ಈ 3 ದಿನಗಳಂದು ದೇಶಾದ್ಯಂತ ಇರುವ ಸಾವಿರಾರು ರಾಯರ ಮಠದಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಗುರು ರಾಘವೇಂದ್ರರ ವೈಭವ, ರಾಯರ ಚರಿತ್ರೆಯ ಪಠಣ, ರಾಯರ ಪವಾಡಗಳ ಪ್ರವಚನ ನಡೆಯುತ್ತದೆ. ಜೊತೆಗೆ ಬಂದ ಎಲ್ಲಾ ಭಕ್ತಾದಿಗಳಿಗೂ ಯಥೇಚ್ಛವಾಗಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ. ತಾಯಿ ರಾಘವೇಂದ್ರ, ಬಂಧು ರಾಘವೇಂದ್ರ, ಬಳಗ ರಾಘವೇಂದ್ರ, ಗೆಳೆಯ ರಾಘವೇಂದ್ರ, ಎಲ್ಲೆಡೆಯು ರಾಘವೇಂದ್ರ, ಭಕ್ತರ ಕಾಯೋ ಶ್ರೀ ಗುರು ರಾಘವೇಂದ್ರ. ಗೆಳೆಯ ರಾಘವೇಂದ್ರ, ಎಲ್ಲೆಡೆಯು ರಾಘವೇಂದ್ರ, ಭಕ್ತರ ಕಾಯೋ ಶ್ರೀ ಗುರು ರಾಘವೇಂದ್ರ. ಶ್ರೀ ಗುರು ರಾಘವೇಂದ್ರರು ಕೇವಲ ತಮ್ಮ ಮತದವರಿಗೆ ಮಾತ್ರವೇ ಸೀಮಿತರಾಗದೆ ಸಕಲ ಹಿಂದೂಗಳು ಭಕ್ತಿ ಭಾವದಿಂದ ಪೂಜಿಸುವ ಗುರುಗಳಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಕನ್ನಡ ಚಲನಚಿತ್ರದ ಅನಭಿಷಕ್ತ ದೊರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಹೆಸರಾಂತ ಹಾಸ್ಯ ಕಲಾವಿದ ನವರಸ ನಾಯಕ ಜಗ್ಗೇಶ್ ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಯಡಿಯೂರಪ್ಪನವರೂ ಸಹ ರಾಯರ ಪರಮ ಭಕ್ತರುಗಳಾಗಿದ್ದಾರೆ. ರಾಯರ ಮೇಲಿನ ಅವರ ಭಕ್ತಿಯ ಪರಾಕಾಷ್ಠೆಯ ಪರಿಣಾಮವಾಗಿಯೇ ಅವರೆಲ್ಲರೂ ತಮ್ಮ ಮಕ್ಕಳಿಗೆ ರಾಯರ ಹೆಸರನ್ನೇ ಇಟ್ಟಿದ್ದಾರೆ. ಇದಲ್ಲದೆ ಹೆಸರಾಂತ ನಟ ರಜನೀಕಾಂತ್ ಅವರಂತೂ ರಾಯರ ಹೆಸರಿನಲ್ಲಿ ಚೆನ್ನೈನಲ್ಲಿ ಕಲ್ಯಾಣ ಮಂಟಪವನ್ನೇ ಕಟ್ಟಿಸಿ ಅದನ್ನು ಲೋಕ ಕಲ್ಯಾಣಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಪ್ರತಿಯೊಬ್ರು ಕೂಡ ರಾಘವೇಂದ್ರ ಸ್ವಾಮಿಯನ್ನ ನಂಬ್ತಾರೆ. ನಾವೆಲ್ಲರೂ ಕೂಡ ಅವರ ಭಕ್ತರೆ. ನಿಗೂಢ ರಹಸ್ಯ ಕಾರ್ಯಕ್ರಮ ಶುರು ಆಗಕ್ ಮುಂಚೆ ಅವರ ಆಶೀರ್ವಾದವನ್ನ ಪಡೆದು ಶುರು ಮಾಡಿದ್ವಿ. ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ 50 ಎಪಿಸೋಡ್ಗಳನ್ನ ಮುಗಿಸಿ ಈಗ 100ನೇ ಸಂಚಿಕೆಯತ್ತ ಮುನುಗ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮಂತ್ರಾಲಯ ಮಹಾತ್ಮೆ, ಅಲ್ಲಿ ಪವಾಡಗಳು ತುಂಬಾ ಇದೆ. 12 ವರ್ಷಗಳ ಕಾಲ ಗುರು ರಾಘವೇಂದ್ರ ಸ್ವಾಮಿಗಳು ಒಂದು ಕಡೆ ತಪಸ್ಸನ್ನ ಮಾಡ್ತಾರೆ. ಅಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗ್ತಾರೆ. ಹಾಗೆ ಎಲ್ಲಿ ನೆಲೆಸ್ಬೇಕು ಅಂತ ಹೇಳ್ತಾರೆ. ಮತ್ತೇನಿದೆ ಪವಾಡ ಎಲ್ಲವನ್ನ ನಾ ಹೇಳಲ್ಲ, ನೀವು ನೋಡ್ಕೊಂಬನ್ನಿ. ರಾಯರು ಮಂತ್ರಾಲಯಕ್ಕೆ ಹೋಗಿ ನೆಲೆಸುವ ಮುನ್ನ 12 ವರ್ಷಗಳ ಕಾಲ ತಪಸ್ಸು ಮಾಡಿರುವ ಸ್ಥಳ ಇಂದು ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಇಲ್ಲೇ ರಾಯರು ಹನುಮಂತನ ದರ್ಶನ ಪಡೆದಿದ್ದು. ಇಂದು ನಾವು ಆ ಪವಿತ್ರ ದೇವಸ್ಥಾನದ ಬಗ್ಗೆ ತಿಳಿಸಲಿದ್ದೇವೆ. ಗುರು ರಾಯರ ನೆಚ್ಚಿನ ಪಂಚಮುಖಿ ಆಂಜನೇಯ ಕ್ಷೇತ್ರ. ದ್ವೈತ ಪಂಥವನ್ನು ಪರಿಪಾಲಿಸಿದ ಶ್ರೀ ಗುರು ರಾಘವೇಂದ್ರರಿಗೆ ಒಂದೊಮ್ಮೆ ತಪಸ್ಸನ್ನಾಚರಿಸುವಾಗ ಹನುಮನು 5 ಮುಖಗಳ ಅವತಾರವನ್ನು ತಾಳಿ ದರ್ಶನ ಕೊಟ್ಟ. ತದನಂತರ ಗುರುರಾಯರು ಆ ಪಂಚಮುಖಿ ಆಂಜನೇಯನ ವಿಗ್ರಹವನ್ನು ಅವರು ಧ್ಯಾನಿಸುತ್ತಿದ್ದ ಬೆಟ್ಟದ ಗುಹೆಯ ಬಂಡೆಯೊಂದರ ಮೇಲೆ ಚಿತ್ರಿಸಿದರು. ಅದೇ ಕ್ಷೇತ್ರ ಇಂದು ಪಂಚಮುಖಿ ಆಂಜನೇಯ ಕ್ಷೇತ್ರವಾಗಿ ಪ್ರಖ್ಯಾತವಾಗಿದೆ.
ಪಂಚಮುಖಿ ದೇವರ ದರ್ಶನವಾಗುತ್ತದೆ. ಹನುಮ, ಹಯಗ್ರೀವ, ವರಾಹ, ನರಸಿಂಹ, ಗರುಡ ಈ 5 ದೇವತೆಗಳನ್ನು ಒಂದೇ ಸ್ಥಳದಲ್ಲಿ ಕಾಣಬಹುದು. ಇದೇ ಜಾಗದಲ್ಲಿ ಶ್ರೀನಿವಾಸ ದೇವರು ರಾಯರಿಗೆ ದರ್ಶನ ಭಾಗ್ಯ ನೀಡಿದ್ದು. ಈ ಪಂಚಮುಖಿ ಗುಹಾ ದೇವಾಲಯದ ಸುತ್ತಮುತ್ತಲಿನ ಪರಿಸರವು ಮನೋಹರವಾಗಿದ್ದು, ಬೆಟ್ಟಗಳ ನೈಸರ್ಗಿಕ ರಚನೆಯು ಆಕರ್ಷಕವಾಗಿ ಗೋಚರಿಸುತ್ತದೆ. ಗಾದೆ ಹಾಗೂ ತಲೆದಿಂಬನ್ನು ಹೋಲುವ ಕಲ್ಲು ಬಂಡೆಗಳ ಸಹಜ ರಚನೆಯು ಎಂತಹವರ ಮನಸ್ಸನ್ನು ಸೆಳೆಯುತ್ತದೆ. ದೇವಾಲಯದ ಧ್ವಜಸ್ತಂಭದ ಬಳಿ ಕಲ್ಲಿನ ದಂಡ ಹೊಂದಿದ್ದು ಅದು ಹನುಮಂತನಿಗೆ ಸೇರಿದ್ದೆನ್ನಲಾಗುತ್ತದೆ. ಕಲ್ಲಿನ ದಂಡದ ಪಕ್ಕದಲ್ಲೇ ಪುಟ್ಟ ದೇಗುಲ ಹೊಂದಿದ್ದು ಅಲ್ಲಿ ಆಂಜನೇಯನ ಪಾದುಕೆಗಳನ್ನು ಇಡಲಾಗಿದೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಘಪ್ಪ ಎಂಬ ನಾಣ್ಣುಡಿಯಿದೆ. ಈ ಇಬ್ಬರನ್ನು ನೋಡಲು ತಿರುಪತಿಗೆ ಹಾಗೂ ಮಂತ್ರಾಲಯಕ್ಕೆ ಲಕ್ಷಾಂತರ ಮಂದಿ ಹೋಗಿ ದರ್ಶನ ಪಡೆದು ಪುನೀತರಾಗುತ್ತಾರೆ. ಆದರೆ ಮಂತ್ರಾಲಯಕ್ಕೆ ಹೋದ ಬಹಳ ಮಂದಿ ಗುರುರಾಯರ ದರ್ಶನ ಪಡೆದು ಮತ್ತೆ ಕೆಲವರು ಗಾಣದಾಳದಲ್ಲಿನ ಪಂಚಮುಖಿ ಆಂಜನೇಯನ ದರ್ಶನ ಪಡೆದು ಮರಳಿ ಬಂದು ಬಿಡುತ್ತಾರೆ. ಮಂತ್ರಾಲಯದ ಹತ್ತಿರದಲ್ಲೇ ಇನ್ನೊಂದು ಪರಮ ಪವಿತ್ರ ಕ್ಷೇತ್ರವಿದೆ. ನಿಗೂಢ ರಹಸ್ಯದಲ್ಲಿ ಮಂತ್ರಾಲಯ ಮಹಾತ್ಮೆ ಎಂಬ ವಿಶೇಷವಾದಂಥ ಸಂಚಿಕೆ. ಮುಂದೆ ನೋಡೋಣ. ಬಿಚ್ಚಾಲೆ ಅಂತ ಒಂದು ಊರಿದೆ, ಒಂದು ಸ್ಥಳವಿದೆ. ಅಲ್ಲಿ ಸಾಕಷ್ಟು ಪವಾಡಗಳು ರಾಯರು ಮಾಡಿದ್ದಾರೆ ಹಾಗೂ ಅಲ್ಲಿ ನಿಜವಾಗ್ಲೂ ಕೂಡ ರಾಯರನ್ನ ನೋಡಿ ಬರಬಹುದು. ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಮಂತ್ರಾಲಯಕ್ಕೆ ಹೋಗಿರ್ತೀವಿ, ಪವಾಡಗಳನ್ನು ರಹಸ್ಯಗಳನ್ನು ನೋಡಿರ್ತೀವಿ. ಹಾಗೆ ನೋಡಿಲ್ಲ ಅಂದರೆ ಈಗ ಬಿಚ್ಚಾಲೆಗೆ ಹೋಗೋಣ. ಅಲ್ಲಿ ರಾಯರು ಇದ್ದದ್ದು, ತಪಸ್ಸನ್ನು ಮಾಡಿದ್ದು, ಹಾಗೆ ಮಲಗ್ತಿದ್ದಂತಹ ಜಾಗ ಎಲ್ಲವನ್ನ ನೋಡೋಣ ಬಿಚ್ಚಾಲೆಯಲ್ಲಿ. ಖಂಡಿತ ಈಗ ನೋಡ್ಕೊಂಡು ಬನ್ನಿ. ಬಿಚ್ಚಾಲಿ ಅಥವಾ ಹಿಂದೆ ಭಿಕ್ಷಾಲಯ ಎಂದು ಕರೆಯಲ್ಪಡುತ್ತಿದ್ದ ಕ್ಷೇತ್ರ ಇದು ಗುರು ಶ್ರೀ ರಾಘವೇಂದ್ರರ ತಪೋಭೂಮಿ ಎಂದರೆ ತಪ್ಪಾಗಲಾರದು. ಗುರು ಶ್ರೀ ರಾಘವೇಂದ್ರರ ಪರಮಾಪ್ತರಾಗಿದ್ದ ಅಪ್ಪಣ್ಣಾಚಾರ್ಯರ ಊರು ಇದು. ಮಂತ್ರಾಲಯದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿರುವ ಇದು ಪರಮ ಪಾವನ ಕ್ಷೇತ್ರ. ರಾಯರ ಪರಮಾಪ್ತರಾಗಿದ್ದ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದ ಅಪ್ಪಣ್ಣಾಚಾರ್ಯರು ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಸ್ಥಳ. ದೇಶದ ನಾನಾ ಮೂಲೆಗಳಿಂದ ಅಪ್ಪಣ್ಣಾಚಾರ್ಯರ ಬಳಿ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡಲು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರಂತೆ. ಇಲ್ಲಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದಾಗ ಅವರು ಭಿಕ್ಷೆ ಬೇಡಿ ಅಕ್ಕಿ ತರುತ್ತಿದ್ದರು. ಹೀಗೆ ತಂದ ಅಕ್ಕಿಯನ್ನು ತುಂಗಭದ್ರಾ ನದಿಯಲ್ಲಿ ತೊಳೆದು ಗಂಟು ಕಟ್ಟಿ ಇಲ್ಲಿದ್ದ ಅರಳಿ ಮರಕ್ಕೆ ಕಟ್ಟುತ್ತಿದ್ದರು. ದಿನವೂ ವಿದ್ಯಾಭ್ಯಾಸ ಮುಗಿದ ಮೇಲೆ ಅಪ್ಪಣ್ಣಾಚಾರ್ಯರು ಶ್ರೀ ಅನ್ನಪೂರ್ಣೇಶ್ವರಿಯನ್ನು ಧ್ಯಾನಿಸಿ ತೀರ್ಥವನ್ನು ಪ್ರೋಕ್ಷಿಸಿದರೆ ಗಂಟಿನಲ್ಲಿ ಕಟ್ಟಿಟ್ಟಿದ್ದ ಅಕ್ಕಿ ಅನ್ನವಾಗಿರುತ್ತಿತ್ತು. ಶ್ರೀ ಮಧ್ವಾಚಾರ್ಯರ ಪೂಜೆ, ನೈವೇದ್ಯ ಇತ್ಯಾದಿಗಳ ನಂತರ ಶಿಷ್ಯರೊಂದಿಗೆ ಭೋಜನ ಮಾಡುತ್ತಿದ್ದರು ಅಪ್ಪಣ್ಣಾಚಾರ್ಯರು. ಒಮ್ಮೆ ಇಲ್ಲಿಗೆ ಬಂದ ಶ್ರೀ ಗುರುರಾಯರು ಜಪದ ಕಟ್ಟೆ, ಹಳೆಯದಾಗಿದ್ದ ಅಪ್ಪಣ್ಣಾಚಾರ್ಯರ ಮನೆ ಹಾಗೂ ಅವರು ನಡೆಸುತ್ತಿದ್ದ ಗುರುಕುಲದ ಬಗ್ಗೆ ತಿಳಿದರು. ಮೊದಲ ಭೇಟಿಯಲ್ಲೇ ಆಪ್ತರಾದ ಇವರ ಸ್ನೇಹ ಎಷ್ಟರ ಮಟ್ಟಿಗೆ ಬೆಳೆಯಿತೆಂದರೆ ಗುರುರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲೇ 13 ವರ್ಷ ತಂಗಿದರು.
ಅಪ್ಪಣ್ಣಾಚಾರ್ಯರ ಮನೆ ಈಗಲೂ ಇದ್ದು ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ಇಲ್ಲಿ ನೋಡಬಹುದು. ಅಪ್ಪಣ್ಣಾಚಾರ್ಯರ ಮನೆಯ ಬಿಲದಲ್ಲಿದ್ದ ನಾಗರಹಾವು ಕೂಡ ರಾಯರಿಗೆ ಪರಮಾಪ್ತವಾಗಿತ್ತು. ರಾಯರ ಹಸ್ತದಿಂದ ಶೇಷದೇವರು ಎಂಬ ಹೆಸರಿನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವುದನ್ನು ನೋಡಬಹುದು. ರಾಯರಿಗೆ ಬೇಳೆಯ ಚಟ್ನಿ ಇಷ್ಟವಾದ್ದರಿಂದ ಅಪ್ಪಣ್ಣಾಚಾರ್ಯರು ಕೈಯಾರೆ ರುಬ್ಬಿ ಚಟ್ನಿ ಮಾಡಿ ರಾಯರಿಗೆ ಬಡಿಸುತ್ತಿದ್ದರು. ಚಟ್ನಿ ತಿರುವಲು ಬಳಸುತ್ತಿದ್ದ ಒರಳಕಲ್ಲು ಇಲ್ಲಿ ಈಗಲೂ ನೋಡಲು ಲಭ್ಯ. ರಾಯರು ಕುಳಿತು ಜಪತಪ ಮಾಡುತ್ತಿದ್ದ ಸ್ಥಳದಲ್ಲಿ ಅಪ್ಪಣ್ಣಾಚಾರ್ಯರು ಏಕಶಿಲಾ ಬೃಂದಾವನವನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಿದರು. ಇಲ್ಲಿ ಶ್ರೀಪಾದರಾಜರು ಸ್ಥಾಪಿಸಿದ ಉಗ್ರ ನರಸಿಂಹ ದೇವರು, ರಾಯರೇ ಸ್ಥಾಪಿಸಿದ ಮುಖ್ಯ ಪ್ರಾಣ ದೇವರು, ವ್ಯಾಸರಾಜರಿಂದ ಸ್ಥಾಪಿತ ಮುಖ್ಯ ಪ್ರಾಣ ದೇವರ ಸನ್ನಿಧಾನವಿದೆ.